ಕೈವಾಡ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಆದರೂ ಪಾಕಿಸ್ತಾನದ ಧಿಮಾಕು ಏನೇನು ಕಡಿಮೆ ಆಗಿಲ್ಲ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಪಾಕಿಸ್ತಾನ ಜಗತ್ತಿಗೆ ಏನಾದರೂ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾ ಇದ್ರೆ ಅದು ಭಯೋತ್ಪಾದನೆ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಆದರೂ ಪಾಕಿಸ್ತಾನದ ಧಿಮಾಕ್ ಮಾತ್ರ ಕಡಿಮೆ ಆಗಿಲ್ಲ. ಭಾರತದ ಮಿಸೈಲ್ ಬಲಕ್ಕೆ ನಸುಗುನ್ನಿಗೆ ನಡುಕ. ಪೃಥ್ವಿ ಅಗ್ನಿ ಕ್ಷಿಪಣಿಗೆ ಚಿಂತೆಗೀಡಾದ ಪಾಕಿಸ್ತಾನ. ಆಪರೇಷನ್ ಆಕ್ರಮಣ್ ಇದೊಂದು ಹೆಸರು ಪಾಕಿಸ್ತಾನದ ಬುಡವನ್ನೇ ಅಲುಗಾಡುವಂತೆ ಮಾಡಿದೆ. ನಸುಗುನ್ನಿಗಳ ನಡುಕ ಹೆಚ್ಚಿದೆ. ಗಡಿಯಲ್ಲಿ ಭಾರತದ ಗತ್ತು ಶತ್ರು ರಾಷ್ಟ್ರಕ್ಕೂ ಗೊತ್ತಿದೆ. ಪ್ರತೀಕಾರದ ಸೀಟಿನಲ್ಲಿ ಭಾರತೀಯರ ರಕ್ತ ಕುದಿಯುತ್ತಿದೆ. ಈ ಹಂತದಲ್ಲಿ ಭಾರತ ಏನು ಮಾಡುತ್ತೋ ಏನೋ ಎಂಬ ಭಯದಲ್ಲೇ ಪಾಕಿಸ್ತಾನ ಪತರುಗುಟ್ಟಿದೆ. ಈ ನೆಲದಲ್ಲೇ ನಿಂತು ಪಾಕಿಸ್ತಾನದ ನೆಲಕ್ಕೆ ಗುರಿ ಇಡುವ ಪ್ರಬಲ ಶಸ್ತ್ರಾಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿವೆ. ಒಂದೇ ಏಟಿಗೆ ಸಂಪೂರ್ಣ ಪಾಕಿಸ್ತಾನವನ್ನೇ ನುಚ್ಚು ನೂರು ಮಾಡುವಂಥ ಪೃಥ್ವಿ ಅಗ್ನಿ ಮಿಸೈಲ್ಗಳು ಶತ್ರು ರಾಷ್ಟ್ರವನ್ನ ಚಿಂತೆಗೀಡು ಮಾಡಿದೆ. ಶರವೇಗದ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಿರುವ ಭಾರತ ಈಗ ಯಾವುದೇ ಆಂಟಿ ಮಿಸೈಲ್ ರಕ್ಷಣೆಯನ್ನು ಭೇದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ಬಳಿ ಘಾತಕ ಅಗ್ನಿ 5 ಮಿಸೈಲ್ ಇದೆ. ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಅಗ್ನಿ 5 ಮಿಸೈಲ್ನ ರೇಂಜ್ 5500 ಕಿಲೋಮೀಟರ್. ಅಗ್ನಿ 5 ರೇಂಜ್ 15000 ಕಿಲೋಮೀಟರ್ ಎನ್ನುತ್ತಿದೆ ಚೀನಾ. ನಮ್ಮ ಶತ್ರು ಚೀನಾ ನಾಲಾಯಕ್ ಪಾಕ್ ಅಷ್ಟೇ ಅಲ್ಲ, ಅರ್ಧ ಜಗತ್ತನ್ನೇ ಅಗ್ನಿ 5 ಕ್ಷಿಪಣಿ ಟಾರ್ಗೆಟ್ ಮಾಡಬಲ್ಲದು. ಅಗ್ನಿ 5 ಕ್ಷಿಪಣಿ ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯಬಲ್ಲದು. ಪಾಕ್ ಬಳಿ ಇಂಥ ಒಂದು ಮಿಸೈಲ್ ಇಲ್ಲವೇ ಇಲ್ಲ. ಇದು ಜಗತ್ತಿನ ಅತ್ಯಂತ ಘಾತ ಮಿಸೈಲ್ ಎನಿಸಿಕೊಂಡಿದೆ. ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸರ್ ಮಿಸೈಲ್ 400 ರಿಂದ 700 ಕಿಲೋಮೀಟರ್ ರೇಂಜ್ ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಗಂಟೆಗೆ 4939 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡಬಲ್ಲದು. ಅಗತ್ಯವಿದ್ದರೆ ಮಾರ್ಗ ಬದಲಿಸುವ ಶಕ್ತಿಯೂ ಹೊಂದಿದೆ. K4 ಮಿಸೈಲ್ ಅನ್ನ ಸಬ್ಮರೀನ್ನಿಂದ ಹಾರಿಸಬಹುದು. ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. ಇಡೀ ಪಾಕಿಸ್ತಾನ K4 ಮಿಸೈಲ್ ರೇಂಜ್ಗೆ ಬರುತ್ತದೆ. K4ಗೆ ಟಕ್ಕರ್ ಕೊಡುವ ಮಿಸೈಲ್ ಪಾಕಿಸ್ತಾನ ಬಳಿ ಇಲ್ಲ. ಭಾರತ ಬಳಿ ಇರೋ ಘಾತಕ ಪರಮಾಣು ಮಿಸೈಲ್ 750 ಕಿಲೋಮೀಟರ್ ರೇಂಜ್ ಹೊಂದಿರೋ ಪೃಥ್ವಿ 3 ಪರಮಾಣು ಶಸ್ತ್ರಾಸ್ತ್ರ ಹೊತ್ತೊಯ್ಯುವ ಶಕ್ತಿ ಹೊಂದಿದೆ. 16 ರಿಂದ 30 ಕಿಲೋಮೀಟರ್ ರೇಂಜ್ ಹೊಂದಿದೆ. 2469 ಕಿಲೋಮೀಟರ್ ವೇಗದಲ್ಲಿ ದಾಳಿ ಮಾಡುತ್ತೆ. ಇಷ್ಟೆಲ್ಲ ಬೆಳವಣಿಗೆ ನಂತರ ಭಾರತ ಪಾಕಿಸ್ತಾನದ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆ ಆದರೂ ಅಚ್ಚರಿ ಇಲ್ಲ. ಒಂದು ವೇಳೆ ಭಾರತೀಯ ಸೇನೆ ಆ ದಿಕ್ಕಿನಲ್ಲಿ ಯೋಚಿಸಿದ್ರೆ ಶತ್ರು ರಾಷ್ಟ್ರವನ್ನ ಯಾರಿಂದಲೂ ರಕ್ಷಿಸೋಕೆ ಸಾಧ್ಯವಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿ ಇವತ್ತಿಗೆ 6 ದಿನ ಕಳೀತಾ ಇದೆ. ಭಾರತ ಏನು ಸುಮ್ಮನೆ ಕೂತಿದ್ಯಾ? ನುಗ್ಗೆ ನುಗ್ಗೆ ಹೊಡಿತಾ ಇದೆ ನವ ಭಾರತ. ಹೇಗಿದೆ ಗೊತ್ತಾ? ಸ್ವಚ್ಛ ಕಾಶ್ಮೀರ. ಈ ಸ್ಟೋರಿ ನೋಡಿ. उन आतंकियों को उनकी कल्पना से भी बड़ी सजा मिले. ಮುಂದುವರಿದ ಉಗ್ರರ ಬೇಟೆ, ರಕ್ತ ಪಿಪಾಸುಗಳ ನೆಲೆ ಉಡಿ. ಉಗ್ರರನ್ನ ನೆಲಸಮ ಮಾಡ್ತೀವಿ ಅಂತ ಪ್ರಧಾನಿ ಮೋದಿ ಬಿಹಾರ್ ನೆಲದಲ್ಲಿ ನಿಂತು ಹೇಳಿದ್ರು. ಇದೀಗ 2 ದಿನಗಳಿಂದ ಆಪರೇಷನ್ ಟೆರರ್ ಶುರು ಮಾಡಿದ್ದಾರೆ. ಉಗ್ರರ ನೆಲೆ ಅಡಗುದಾಣಗಳನ್ನೇ ಹುಡುಕಿ ಛಿದ್ರ ಮಾಡ್ತಾ ಇದೆ ಸೇನೆ. ಅದ್ನಾನಿ ಶಫಿ ಮನೆ ಉಡಿ. 1 ವರ್ಷದಿಂದ ಸಕ್ರಿಯನಾಗಿದ್ದ ರಕ್ತ ಪಿಪಾಸು ಅದ್ನಾನಿ ಶಫಿ ಮನೆಯನ್ನ ಸೇನೆ ಧ್ವಂಸಗೊಳಿಸಿದೆ. ಜಮೀಲ್ ಶೀರ್ ಗೋಜ್ರಿ ಮನೆ ಛಿದ್ರ. ಬಂಡೀಪುರದಲ್ಲಿ ಮತ್ತೊಬ್ಬ ಸಕ್ರಿಯ ಉಗ್ರನ ಮನೆಯನ್ನ ನಾಮಾವಶೇಷಗೊಳಿಸಲಾಗಿದೆ.
2016ರಿಂದ ಸಕ್ರಿಯನಾಗಿದ್ದ ನರರೂಪಿ ರಾಕ್ಷಸ ಜಮೀಲ್ ಅಹಮದ್ ಶೀರ್ ಗೋಜ್ರಿ ಮನೆಯನ್ನ ಚಿತ್ರಗೊಳಿಸಲಾಗಿದೆ. ಈ ರಕ್ತ ಪಿಪಾಸು ಸ್ಥಳೀಯ ಪೊಲೀಸರು ತನಿಖಾ ಸಂಸ್ಥೆಗಳಿಗೆ ಬೇಕಿದ್ದ ಮೋಸ್ಟ್ ವಾಂಟೆಡ್ ಉಗ್ರನಾಗಿದ್ದ. ಇದೀಗ ಈತನ ಮನೆಯನ್ನ ಸೇನೆ ಉಡೀಸ್ ಮಾಡಿದೆ. ಎಲ್ಇಟಿ ಉಗ್ರ ಫಾರೂಕ್ ಮನೆ ಪೀಸ್. ಕುಪ್ವಾರ ಜಿಲ್ಲೆ ಕಲಾರೂಸ್ನಲ್ಲಿ ಎಲ್ಇಟಿ ಉಗ್ರ ಫಾರೂಕ್ ಅಹಮದ್ ತಡ್ವಾ ಮನೆ ಮೇಲೆ ಯೋಧರು ಬಾಂಬ್ ದಾಳಿ ನಡೆಸಿದ್ದಾರೆ. ಸದ್ಯ ಈ ಪಾಪಿ ಫಾರೂಕ್ ಪಾಕಿಸ್ತಾನದಲ್ಲಿದ್ದಾನೆ. ಈವರೆಗೂ 10ಕ್ಕೂ ಹೆಚ್ಚು ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಲಾಗಿದ್ದು, ಈ ಮೂಲಕ ಸ್ವಚ್ಛ ಕಾಶ್ಮೀರ ಮಾಡಲಾಗ್ತಾ ಇದೆ. ಭಾರತೀಯ ಯೋಧರ ಸಮರಾಭ್ಯಾಸ. ಸೇನಾ ಆರ್ಭಟಕ್ಕೆ ಪಾಕ್ ವಿಲ. ಪಾಕಿಸ್ತಾನ್ ಗಡಿಯಲ್ಲಿ ಭಾರತೀಯ ಯೋಧರು ಸಮರಾಭ್ಯಾಸ ಶುರು ಮಾಡಿದ್ದಾರೆ. ಆರ್ಟಿಲರಿ ದಳ ಡ್ರಿಲ್ ಮಾಡಿದ್ದು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಆರ್ಭಟಿಸ್ತಾ ಇದ್ದಾರೆ. ಇನ್ನು ನೌಕಾಪಡೆಯೂ ಕೂಡ ಸುಮ್ಮನೆ ಕೂತಿಲ್ಲ. ಮಿಸೈಲ್ ಸಿಡಿಸುವ ಮೂಲಕ ಯುದ್ಧಾಭ್ಯಾಸವನ್ನ ಶುರು ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ಆಧುನಿಕ ಕಾಲದಲ್ಲಿ ಯುದ್ಧ ಅಂದ್ರೆ ಬಂದೂಕು ಬಳಸಿ ಗುಂಡು ಹಾರಿಸೋದಲ್ಲ. ಯುದ್ಧದ ಪರಿಸ್ಥಿತಿ ಬದಲಾಗಿದೆ. ಸಮರದ ರಣತಂತ್ರ ಬದಲಾಗಿದೆ. ಬದಲಾಗಿರೋ ಯುದ್ಧ ತಂತ್ರವನ್ನೇ ಭಾರತ ಈಗ ಅನುಸರಿಸ್ತಾ ಇದೆ. ಒಂದು ಬುಲೆಟ್ ಹಾರಿಸ್ತೆ ಶತ್ರುಗಳನ್ನ ಸದೆ ಬಡಿಯೋದಕ್ಕೆ ಭಾರತ ಮುಂದಾಗಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಯುದ್ಧ. ಭಾರತ ಪಾಕ್ ನಡುವೆ ಕಂಡು ಕೇಳರಿಯದ ಯುದ್ಧ. ಈ ಬಾರಿಯ ಯುದ್ಧ ಸಂಪೂರ್ಣ ಅದಲು ಬದಲು. ಬಾಂಬ್, ಯುದ್ಧ ಟ್ಯಾಂಕರ್, ಯುದ್ಧ ವಿಮಾನಗಳು ಈ ಹಿಂದೆ ಬೇಕಾಗಿತ್ತು. ಆದರೆ ಕಾಲ ಬದಲಾಗಿದೆ. ಯುದ್ಧದ ತಂತ್ರವೂ ಬದಲಾಗಿದೆ. ಯುದ್ಧ ವಿಮಾನಗಳು, ಸಬ್ಮರೀನ್ಗಳು ಬೇಕಿಲ್ಲ. ಬೆರಳ ಇಶಾರೆಯಲ್ಲಿ ಯುದ್ಧ ಮಾಡಿ ಮುಗಿಸಬಹುದು. ಅದೇ ರೀತಿಯ ತಂತ್ರವನ್ನ ಈಗ ಭಾರತ ಪ್ರಯೋಗ ಮಾಡ್ತಿದೆ. ಬದಲಾಯಿತು ಯುದ್ಧದ ಮಾದರಿ. ಪಾಕ್ಗೆ ನಡುಕ. ಬುಲೆಟ್ ಹಾರಿಸದೆ ಪಾಪಿಗಳ ಸದೆ ಬಡಿಯುವ ತಂತ್ರ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆಯುತ್ತಾ ಅಂದ್ರೆ ಗಡಿಯಲ್ಲಿ ಸೈನಿಕರು ಬಂದೂಕು ಹಿಡಿದು ಕಾದಾಡುತ್ತಾರೆ ಅಂತ ಅಲ್ಲ. ಇಡೀ ಪ್ರಪಂಚ ಅಂಗೈಯಲ್ಲಿದೆ. ಟೇಬಲ್ ಮೇಲೆ ಕುಳಿತು ಮುಂದಿರೋ ಕಂಪ್ಯೂಟರ್ನಲ್ಲಿಯೇ ಒಂದು ದೇಶವನ್ನ ನಡುಗಿಸಬಹುದು. ಇದೀಗ ಭಾರತ ಅದೇ ದಾರಿಯಲ್ಲಿದೆ. ಪಾಕಿಸ್ತಾನವನ್ನ ಫಿನಿಶ್ ಮಾಡೋದಕ್ಕೆ ಹೊಸ ತಂತ್ರಗಳನ್ನ ಹೆಣೆಯುತ್ತಿದೆ. ಪ್ಲಾನ್ 1. ಸಿಂಧೂ ನದಿ ನೀರನ್ನ ಬಂದ್. ಪಾಕ್ ವಿಲ. ಪಾಕ್ನ ಜೀವನಾಡಿಯಾಗಿರುವ ಸಿಂಧೂ ನದಿ ನೀರನ್ನ ಬಂದ್ ಮಾಡೋ ಮೂಲಕ ಪಾಕ್ಗೆ ಬರಗಾಲ ಸ್ಥಿತಿಯನ್ನ ತಂದಿಟ್ಟಿದೆ. ಅಲ್ಲಿನ ಜನರು ಒದ್ದಾಡ್ತಿದ್ದಾರೆ. ಪಾಕ್ ಸರ್ಕಾರ ಪರದಾಡ್ತಾ ಇದೆ. ಪ್ಲಾನ್ 2. ಪಾಕಿಸ್ತಾನದ ವಿರುದ್ಧ ಹೈ ಸೈಬರ್ ದಾಳಿ. ನೇರ ಬಾಂಬ್ಗಳನ್ನು ಹಾಕುವ ಬದಲು ಭಾರತ ಪಾಕಿಸ್ತಾನದ ಮೇಲೆ ಸೈಬರ್ ದಾಳಿಯನ್ನೇ ಮಾಡಬಹುದು. ಇದು ಬಾಂಬ್ ದಾಳಿಗಿಂತಲೂ ಪ್ರಬಲವಾದದ್ದು. ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಬಳಸಿಕೊಂಡು ಪಾಕಿಸ್ತಾನದಲ್ಲಿ ಜಾಮಿಂಗ್ ಸೃಷ್ಟಿ ಮಾಡಬಹುದು. ಈ ಸೈಬರ್ ಮುಖಾಂತರ ಪಾಕ್ನ ಮಿಲಿಟರಿ ಕಮಾಂಡ್ ನೆಟ್ವರ್ಕ್ಗಳು, ನಿರ್ಣಾಯಕ ಮೂಲ ಸೌಕರ್ಯಗಳ ಮೇಲೆ ಭೀಕರ ದಾಳಿ ಮಾಡಬಹುದು. ಪ್ಲಾನ್ 3. ಪಾಕ್ನ ವಿದ್ಯುತ್ ಜಾಲವನ್ನೇ ನಾಶ ಮಾಡಬಹುದು. ಪಾಕಿಸ್ತಾನದ ವಿದ್ಯುತ್ ಜಾಲವನ್ನೇ ನಾಶ ಮಾಡಿಬಿಡಬಹುದು. ಇದಷ್ಟೇ ಅಲ್ಲದೆ ಪಾಕ್ನ ರೈಲ್ವೆ ಸಿಗ್ನಲ್ಗಳನ್ನೇ ಧ್ವಂಸ ಮಾಡಬಹುದು. ಹಾಗೆ ಪಾಕ್ನ ದೊಡ್ಡ ನಗರದಲ್ಲಿ ವಿದ್ಯುತ್ ಇಲ್ಲದಂತೆ ಮಾಡಿಡಬಹುದು. ಈ ತಾಕತ್ತು ಭಾರತಕ್ಕೆ ಇದೆ. ಪ್ಲಾನ್ 4. ಎಲೆಕ್ಟ್ರಿಕ್ ಯುದ್ಧ. ಪಾಕ್ ಕಂಗಾಲು. ಭಾರತದ ರಕ್ಷಣಾ ಬಾಹ್ಯಾಕಾಶ ಸಂಸ್ಥೆ ಎಲೆಕ್ಟ್ರಾನಿಕ್ ಯುದ್ಧ ಉಪಗ್ರಹಗಳನ್ನು ಬಳಸಿಕೊಂಡು ಪಾಕಿಸ್ತಾನದ ಮಿಲಿಟರಿ ಉಪಗ್ರಹಗಳನ್ನು ಧ್ವಂಸ ಮಾಡಬಹುದು. ಪ್ಲಾನ್ 5. ಸಂವಹನ ಸಂಪರ್ಕಗಳ ಕಡಿತ. ಪಾಕಿಸ್ತಾನದ ಗಡಿಯುದ್ದಕ್ಕೂ ರಡಾರ್ಗಳನ್ನು ಧ್ವಂಸ ಮಾಡಿ ಸಂವಹನ ಸಂಪರ್ಕಗಳು ಕಡಿತ ಮಾಡುವುದು. ಇದು ಪಾಕ್ನ ಸೇನೆಯಲ್ಲಿ ಅತಿ ದೊಡ್ಡ ಗೊಂದಲಕ್ಕೆ ಕಾರಣವಾಗುತ್ತೆ ಹಾಗೂ ಸೇನೆಯನ್ನೇ ದುರ್ಬಲ ಮಾಡುತ್ತೆ. ಆದರೆ ಪಾಕಿಸ್ತಾನ